ನನ್ನ ಚಾನಲ್ಗೆ ಸ್ವಾಗತ. ನೋಡಿ, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ದಲ್ಲಿ ತುಂಬಾ ಡೇಂಜರ್ ಇರುವಂತಹ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಪರ್ಸನಲ್ ಫೋಟೋಸ್ ಅಂಡ್ ವಿಡಿಯೋಸ್ಗಳನ್ನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಮುಖಾಂತರ ಏನ್ ಮಾಡ್ಬಿಡ್ತಾರೆ, ಫೋಟೋಸ್ಗಳನ್ನು ತೆಗೆದುಕೊಂಡ್ಬಿಡ್ತಾರೆ. ಹಾಗಾಗಿ ಬೇರೆ ಬೇರೆ ನಿಮ್ಮ ಫೋಟೋಸ್ ಮತ್ತೆ ವಿಡಿಯೋಸ್ಗಳನ್ನು ತಪ್ಪು ಒಂದು ಮಾಹಿತಿ ಪ್ರಕಾರ ಅವುಗಳನ್ನು ಅಪ್ಲೋಡ್ ಮಾಡುವಂತ ಸಂಭವ ಇರುತ್ತೆ. ಹಾಗಾಗಿ ನೀವೇನ್ ಮಾಡಬೇಕು ಅಂದ್ರೆ ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ನಿಮ್ಮ ಪರ್ಮಿಷನ್ ಇಲ್ಲದೆ ವಿಡಿಯೋಸ್ಗಳು ಮತ್ತು ಫೋಟೋಸ್ಗಳನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಆ ರೀತಿ ನಿಮ್ಮ ಆಪ್ಷನ್ಸ್ಗಳನ್ನು ನೀವು ಸೆಟ್ ಮಾಡ್ಕೊಳ್ಬೋದು ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಸೆಟ್ಟಿಂಗ್ಸಲ್ಲಿ. ನಿಮ್ಮ ಮೊಬೈಲಲ್ಲಿರುವಂಥ ಸೆಟ್ಟಿಂಗ್ಸಲ್ಲಿ ಈ ಒಂದು ನಾನು ಹೇಳುವಂಥ ಸೆಟ್ಟಿಂಗ್ಸ್ಗಳನ್ನು ಮಾಡಿಬಿಟ್ರೆ ನಿಮ್ಮ ಒಂದು ಪರ್ಸ್ನಲ್ ಫೋಟೋಸ್ ವಿಡಿಯೋಸ್ ಯಾರೂ ಕೂಡ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಯಾರೂ ಕೂಡ ನೋಡಲಿಕ್ಕೆ ಆಗೋದಿಲ್ಲ ನೀವು ಅಪ್ಲೋಡ್ ಮಾಡುವವರೆಗೂ. ಬನ್ನಿ ಹಾಗಾದ್ರೆ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಸಿಂಪಲ್ ಆಗಿ ಏನ್ ಮಾಡಿ, ಮೊಬೈಲ್ ಅಲ್ಲಿರುವಂತಹ ಒಂದು ಸ್ಕ್ರೀನ್ ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮುಖ್ಯವಾಗಿ ಹಲವಾರು ಆಪ್ಷನ್ಸ್ಗಳು ಬರ್ತದೆ. ನಿಮಗೆ ಹಲವಾರು ಆಪ್ಷನ್ಸ್ಗಳು ಬಂದಾಗ ಇಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, APPS ಅಂತ. ಆ್ಯಪ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಮ್ಯಾನೇಜ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಮೊಬೈಲಲ್ಲಿರುವಂತಹ ಎಲ್ಲ ಆ್ಯಪ್ಸ್ಗಳು ಇಲ್ಲಿ ಕಾಣ್ತವೆ. ಇಲ್ಲಿ ನೀವು ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿ. ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಬರ್ತದೆ. ಆಪ್ಷನಲ್ಲಿ APP ಆ್ಯಪ್ ಪರ್ಮಿಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೋಡಿ, ಇಲ್ಲಿ ನಾನು ಎಲ್ಲವೂ ಕೂಡ ನಾಟ್ ಅಲೌಡ್ ಇದೆ. ಬಟ್ ನಿಮಗೆ ಇವಾಗ ನೋಡಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಲಿಮಿಟೆಡ್ ಎಸಸ್ ಅಂತ ಇದೆ ನೋಡಿ. ಈ ರೀತಿ ಅಲೌಡ್ದಲ್ಲಿ ಫೋಟೋಸ್ ಮತ್ತೆ ಆ್ಯಂಡ್ ವಿಡಿಯೋಸ್ ಅಂತ ನಿಮ್ಗೆ ಏನಾದರೂ ಇದ್ದಿದ್ರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಿಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಫೋಟೋಸ್ ಮತ್ತು ಆ್ಯಂಡ್ ವಿಡಿಯೋಸ್ ನಿಮ್ಮ ಮೊಬೈಲಲ್ಲಿ ಅಲೌಡ್ ಇದೆ. ಇವಾಗ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಡೋಂಟ್ ಅಲೌ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ವೇಳೆ ಏನಾದರೂ ಫೋನು ಕಾಂಟ್ಯಾಕ್ಟ್ಸ್ ಏನಾದರೂ ಅಲೌಡ್ ಇದ್ದರೆ ಏನು ಮಾಡಿವಿ, ಅದನ್ನು ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಡೋಂಟ್ ಅಲೌ ಅಂತ ಮಾಡ್ಕೊಳ್ಬೇಕು. ಯಾವುದೇ ರೀತಿ ನಿಮಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಆಯಿತು, ವಿಡಿಯೋಸ್ ಆಯಿತು ಮತ್ತು ಫೋಟೋಸ್ ಆಯಿತು ವೈರಲ್ ಆಗೋದಿಲ್ಲ, ಇನ್ನೊಬ್ಬರು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರು ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ನಿಮ್ಮ ಫೋಟೋಸ್ಗಳನ್ನು ತೊಗೊಳ್ಳಿಕ್ಕೆ ಆಗೋದಿಲ್ಲ, ಅದನ್ನು ಹ್ಯಾಕ್ ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಫೇಸ್ಬುಕ್ದಲ್ಲಿ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಇವು ಎರಡೂ ತುಂಬ ಇಂಪಾರ್ಟೆಂಟು. ನೀವು ಅದನ್ನೇನು ಮಾಡಬೇಕು, ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಕಾಂಟ್ಯಾಕ್ಟ್ಸ್ ಎಲ್ಲವನ್ನು ನಾಟ್ ಅಲೌಡ್ ಅಂತಲೇ ಇಡಬೇಕಾಗುತ್ತೆ. ಅಲೌಡ್ ಇಟ್ಟರೆ ನೀವು ಪರ್ಮಿಷನ್ ಇಲ್ಲದೆ ನಿಮ್ಮ ಫೋಟೋಸ್ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ, ತಗೊಳ್ತಾ ಇರ್ತಾರೆ. ಯಾರಾದರೂ ನಿಮ್ಮ ಒಂದು ಫೋಟೋಸ್ ವಿಡಿಯೋಸ್ಗಳನ್ನು ಮಿಸ್ಯೂಸ್ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಈ ರೀತಿ ನೀವು ಸೆಟ್ಟಿಂಗ್ಸ್ ಮಾಡ್ಕೊಳ್ರಿ. ವಾಟ್ಸಪ್ ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಯಾವ್ದು ಬೇಕು ಅಷ್ಟೇ ಅಲೌಡ್ದಲ್ಲಿ ಇಡಿ, ಉಳಿದಿದ್ದೆಲ್ಲ ನಾಟ್ ಅಲೌಡ್ದಲ್ಲಿ ಇಟ್ಕೊಳ್ರಿ. ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ. ವಾಚ್ ಮಾಡಿ.